Welcome back to our YouTube channel Commerce Today. ಇವತ್ತಿನ ಕ್ಲಾಸ್ದಾಗ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮೇಲೆ 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ನೋಡೋಣ ಅಂತ. ನಾ ಆಲ್ರೆಡಿ ಫಾರ್ಮ್ಯಾಟ್ ನ 5 ಮಾರ್ಕ್ಸ್ ವಿಡಿಯೋ ಒಳಗ ಡಿಸ್ಕಸ್ ಮಾಡೀನಿ. ಸೊ ಗೋ ಥ್ರೂ ದಿ ಫಾರ್ಮ್ಯಾಟ್. ನಾ ಡೈರೆಕ್ಟ್ ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಫ್ರಮ್ ದಿ ಫಾಲೋಯಿಂಗ್ ಫಿಗರ್ಸ್ prepare a reconciliation statement ಅಂತ ಹೇಳಿದ್ರೆ net profit as per financial books, net profit as per cost accounting, factory on cost under recovered in a cost account, administrative on cost recovered in excess ಅಂತ ಹೇಳಿದ್ರೆ depreciation charge, depreciation recovered in a cost, interest received but not included in cost accounting, income tax provided, bank interest credited, store adjustment credited, depreciation on stock charge, dividend appropriated in financial book, loss due to theft and provided only in the financial book. ಈ ತರ ಕ್ರೆಡಿಟೆಡ್ ಐಟಮ್ಸ್ ಏನಾರು ಕೊಟ್ಟರು ನಾವು ಆಡ್ ಮಾಡ್ಕೋತೀವಿ. ಡೆಬಿಟೆಡ್ ಅಂತ ಇತ್ತಂದ್ರೆ ಲೆಸ್ ಮಾಡ್ಕೋತೀವಿ. ಇದು ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರೂಪೀಸ್ ಅಂತ ಹಾಕೊಂಡೇನಿ. ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್ ನಾವು ಪ್ರಾಬ್ಲಮ್ನ ಕಾಸ್ಟ್ ಅಕೌಂಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, 33,380 ಡೈರೆಕ್ಟ್ ಔಟರ್ ಕಾಲಮ್. 33,380 ನೆಕ್ಸ್ಟ್ ಕಾಲಮ್. ಒಂದು ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡೋದು, ಸ್ವಲ್ಪ ಐಟಮ್ಸ್ ಲೆಸ್ ಮಾಡೋದು, ಈ ಥರ ಹಚ್ಕೊಂಡಿರ್ಬೋದು. ಇವಾಗ ಇದರೊಳಗೆ ಫಸ್ಟ್ ಒನ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂಡರ್ ರಿಕವರ್ ಇನ್ ಕಾಸ್ಟ್. ಅಂಡರ್ ರಿಕವರ್ ಏನಿತ್ತಂದ್ರೆ ಓವರ್ ಹೆಡ್ ಅಂಡರ್ ರಿಕವರ್ ಇತ್ತಂದ್ರೆ ನಾವು ಅದನ್ನ ಲೆಸ್ ಮಾಡ್ಕೋತೀವಿ. ಒಂದ್ ವೇಳೆ ಓವರ್ ಹೆಡ್ ಜಾಸ್ತಿ ರಿಕವರ್ ಏನಾಗಿತ್ತಂದ್ರೆ ನಾವು ಅದನ್ನ ಆಡ್ ಮಾಡ್ಕೋತೀವಿ. ಈಗ ಏನೈತಿ, ಫ್ಯಾಕ್ಟ್ರಿ ಓವರ್ ಹೆಡ್ ಆನ್ ಕಾಸ್ಟ್ ವಾಸ್ ಅಂಡರ್ ರಿಕವರ್ ಟು, ಅದನ್ನ ಲೆಸ್ ಮಾಡ್ಕೋತೀವಿ. ಎಷ್ಟು? 2850. ನೆಕ್ಸ್ಟ್ ಅದ ಓವರ್ ಹೆಡ್ ಏನಾದ್ರೆ ನಮ್ಗೆ ಎಕ್ಸಸ್ ಆಗಿ ಸಿಕ್ಕ ಅಂದ್ರೆ ಜಾಸ್ತಿ. ಅಡ್ಮಿನಿಸ್ಟ್ರೇಟಿವ್ ಆನ್ ಕಾಸ್ಟ್ ಓವರ್ ಹೆಡ್ ಇನ್ ಎಕ್ಸಸ್ ಅಂದ್ರೆ ಓವರ್ ರಿಕವರ್ ಏನಾಗಿತ್ತಂದ್ರೆ ನಾವು ಅದನ್ನ ಆಡ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ಒನ್ ಎರಡು ಐಟಮ್ಸ್ ಆಯ್ತು. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಚಾರ್ಜ್. ಡೆಪ್ರಿಸಿಯೇಷನ್ ಏನಾದ್ರೂ ಬಂದ್ರೆ ಅದು ನಮ್ಗೆ ಗೊತ್ತಿರ್ಬೇಕು, ಮೈನಸ್ ಅಂತ. ಓಕೆ, ಡೆಪ್ರಿಸಿಯೇಷನ್ ಚಾರ್ಜ್ ಎಷ್ಟೈತಿ? ಓಕೆ, ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್ ಅಂತ ಐತಿ, ತಗೋಂಗಿಲ್ಲ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಅಂತಿದ್ದು ತಗೋತೀವಿ. ಡೆಪ್ರಿಸಿಯೇಷನ್ ರಿಕವರ್ಡ್ ಇನ್ ದಿ ಕಾಸ್ಟಿಂಗ್. ಇದನ್ನ ಡೆಪ್ರಿಸಿಯೇಷನ್ ಬೇರೆ ರೆಕಾರ್ಡೆಡ್ ಇತ್ತಂದ್ರೆ ತುಂಬಾ, ಬೇರೆ ಏನೋ ಡೆಪ್ರಿಸಿಯೇಷನ್ ಕೊಟ್ಟರೆ ನಾವು ಲೆಸ್ ಮಾಡ್ಕೋತೀವಿ. ಡೆಪ್ರಿಸಿಯೇಷನ್ ಯಾವಾಗಿದ್ರು ಲೆಸ್ ಇರುತ್ತೆ. ಅದೆಷ್ಟು ಅಮೌಂಟು? ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್. ಇಂಟ್ರೆಸ್ಟ್ ಇದೇನಾದ್ರೂ ಬಂದ್ರೆ ನಾವು ಅದನ್ನ ಆಡ್ ಮಾಡ್ಕೋತೀವಿ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಐತಿ, ರಿಸೀವ್ ಏನಾಗಿದ್ದ ಕ್ರೆಡಿಟ್ ಏನಾಗಿದ್ರೆ ಆಡ್ 225. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್. ಇನ್ಕಮ್ ಟ್ಯಾಕ್ಸ್ ಏನಾಕೈತಿ, ನಮ್ಗೆ ಎಕ್ಸ್ಪೆನ್ಸಸ್ ಆಗತ್ತೆ. ಸೊ ಅದನ್ನ ನಾವು ಲೆಸ್ ಮಾಡ್ತೇವೆ. ಎಷ್ಟೈತಿ? 300. ನೆಕ್ಸ್ಟ್ ಒನ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್. ಏನೈತಿ, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟ್ ಐತಿ 115. ಅದನ್ನ ಆಡ್ ಮಾಡ್ಕೋತೀವಿ. ಏನಾದ್ರೂ ಕ್ರೆಡಿಟೆಡ್ ಐಟಮ್ಸ್ ಕೊಟ್ಟಿದ್ರೆ ಆಡ್ ಮಾಡ್ಕೋತೀವಿ. 115. ಆಮೇಲೆ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್
ಇದು ಕ್ರೆಡಿಟ್ ಐತಿ, ಆ್ಯಡ್ ಮಾಡ್ಕೋತೀವಿ 210. ಆಮೇಲೆ ಡೆಪ್ರಿಸಿಯೇಷನ್ ಆನ್ ಸ್ಟಾಕ್ ಚಾರ್ಜ್, ಮತ್ತೊಂದು ಡೆಪ್ರಿಸಿಯೇಷನ್ ಕೊಟ್ಟಾರ. ಡೆಪ್ರಿಸಿಯೇಷನ್ ಆನ್ ಸ್ಟಾಕ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್ 430 ಐತಿ, ತಗೋತೀವಿ. ಅದನ್ನು ಲೆಸ್ ಮಾಡ್ಕೊತೀವಿ. ಡೆಪ್ರಿಸಿಯೇಷನ್ ಏನು ಬಂದ್ರೆ ಲೆಸ್ ಮಾಡ್ಕೊತೀವಿ 430. ನೆಕ್ಸ್ಟ್ ಒನ್ ಡಿವಿಡೆಂಡ್ ಅಪ್ರೋಪ್ರಿಯೇಟ್. ಡಿವಿಡೆಂಡ್ ಕೊಟ್ಟರೆ ನಾವು ಅದನ್ನು ಲೆಸ್ ಮಾಡ್ಕೋತೀವಿ. ಓಕೆ, ಡಿವಿಡೆಂಡ್ ಆಲ್ವೇಸ್ ಲೆಸ್. ಡಿವಿಡೆಂಡ್ 600 ಐತಿ, ಲೆಸ್ ಮಾಡ್ಕೋತೀವಿ. ಲೆಸ್ ಮಾಡ್ಕೋಬೇಕು. ಆಮೇಲೆ ಲಾಸ್ ಡ್ಯೂ ಟು ಥೆಫ್ಟ್, ಏನೋ ಲಾಸ್ ಇದ್ರೆ ಅದನ್ನು ನಾವು ಲೆಸ್ ಮಾಡ್ಕೋತೀವಿ 130 ಲೆಸ್. ಎಲ್ಲ ಡೆಪ್ರಿಸಿಯೇಷನ್ ಹಚ್ಚಲ್ಲ. ಓಕೆ, ಡೆಪ್ರಿಸಿಯೇಷನ್ ಆನ್ ಸ್ಟಾಕ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್, ಇದು ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್. ಡೆಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್. ಆ್ಯಕ್ಚುಲಿ ಇವನ್ನೆರಡು ತಗೋಬಾರ್ದು, ರಿಕವರ್ಡ್ ಮತ್ತು ಚಾರ್ಜ್ ಇದನ್ನೆರಡು ತಗೋದಿಲ್ಲ. ಇದು ಒಂದೇ ಡೆಪ್ರಿಸಿಯೇಷನ್ ತಗೋತೀವಿ ನಾವು 430 ಒಂದು. ಸೊ 195 ತೆಗಿತೀನಿ ಅದನ್ನು. $430, $600. Factory overhead 280. Depreciation 300. Dividend ಎಷ್ಟು ಕೊಟ್ಟಾರ? Dividend with 600. Depreciation 430 ಮತ್ತೆ next loss due to theft 4. Dividend 600. Theft to 130. Depreciation on charge ಇದು 430. ಇವಾಗ ಆ್ಯಡ್ ಮಾಡಿ $2125 2125 plus 225 plus 115 plus 210 2675. Next 2850 plus 430 plus 600 plus 130 either 4100. Sorry, income tax 300 ಹೋಯ್ತಲ್ಲ.
ಇನ್ಕಮ್ ಟ್ಯಾಕ್ಸ್ 300 ಅದನ್ನು ಆ್ಯಡ್ ಮಾಡ್ಕೋಬೇಕು, ಮಿಸ್ ಆಯಿತು. ಪ್ಲಸ್ 300 4310. ಎಲ್ಲ ಐಟಮ್ಸ್ ತೊಗೊಂಡಿವ ಚೆಕ್ ಮಾಡ್ಕೋಬೇಕು. ನೆಟ್ ಪ್ರಾಫಿಟ್ ತೊಗೊಂಡಿವಿ ಆ್ಯಸ್ ಪರ್ ಕಾಸ್ಟ್ ಅಕೌಂಟಿಂಗ್, ಯಾಕಂದರೆ ನಾವು ಕಾಸ್ಟ್ ಅಕೌಂಟಿಂಗ್ ಪ್ರಾಬ್ಲಮ್ ಮಾಡ್ತೀವಿ. ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂಡರ್ ರಿಕವರ್ಡ್ ಲೆಸ್ ಎಕ್ಸೆಸ್ ಓವರ್ ಹೆಡ್ ಆ್ಯಡ್ ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್ ಏನೈತಿ 18,830 ಐತಿ. ಡೆಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಎಷ್ಟೈತಿ 1,975. ಇದನ್ನು ಎರಡೂ ಲೆಸ್ ಮಾಡಿಕೊಂಡು ನಮ್ಗೆ ಇದ್ರಾಗ ಇದನ್ನು ಲೆಸ್ ಮಾಡ್ಕೊಂಡ್ರೆ 475 ಬರ್ತೈತಿ. ಅದೇನಾಗುತ್ತೆ ನಮ್ಗೆ ಎಕ್ಸಸ್ ಡೆಪ್ರಿಸಿಯೇಷನ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತ ತೋರಿಸ್ಬೇಕು ನಮಗೆ. ಸಾರಿ, ಅದನ್ನೊಂದು ಮಿಸ್ ಮಾಡಿದ್ದೆ, ನಾನು ತೊಗೊಂಡಿದ್ದೆ ಬಟ್ ತಪ್ಪಾಗಿ ಹಚ್ಕೊಂಡಿದ್ದೆ. ಸೊ ಇವಾಗ ಡೆಪ್ರಿಸಿಯೇಷನ್ ಎಕ್ಸಸ್ ಅಂತ ಹಚ್ಕೊಂಡು ಅದನ್ನ ಎರಡು ಲೆಸ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಬರ್ತೈತೆ ಆನ್ಸರ್ 145 ಇಷ್ಟ ಬರುತ್ತೆ. ಈಗ 26 ಪ್ಲಸ್ 2675 ಜೊತೆ ಆ್ಯಡ್ ಮಾಡಿದರೆ 28. ಇವಾಗ ಇದನ್ನು ನೆಟ್ ಪ್ರಾಫಿಟ್ ಇದನ್ನು ಆ್ಯಡ್ ಮಾಡ್ತೀವಿ. ಪ್ಲಸ್ 33,380 ಮಾಡಿದರೆ 36,200 ಬರುತ್ತೆ. ಆಮೇಲೆ ಈ ಅಮೌಂಟ್ನ ನಾವು ಲೆಸ್ ಮಾಡ್ಕೋತೀವಿ. ಲೆಸ್ ಮಾಡಿಕೊಂಡ್ರೆ -4,310 ಮಾಡಿದರೆ 31,890 ಬರುತ್ತೆ. ಇದನ್ನು ಇಷ್ಟು ಮಾಡಿದರೆ ನಮ್ಗೆ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟು ಸಿಗುತ್ತೆ. ಥ್ಯಾಂಕ್ ಯು.